आपण पाहत आहात निपाणी न्यूज, चौफेर घडामोडी। भटक्या विकास महामंडळाला 100 कोटी रुपयांचा निधी मुख्यमंत्री यांनी मंजूर केला। अध्यक्ष जी पल्लवी। अशिक्षित भटक्या जमातींना समाजाच्या मुख्य प्रवाहात आणण्यासाठी शासन विविध योजना राबवत आहे। भटक्या जमातीच्या मुलांसाठी राज्यात 8 विशेष वसतिगृह शाळा सुरू करण्यात येत असून यंदाच्या अर्थसंकल्पात त्यापैकी 4 शाळांना मंजुरी देण्यात आली आहे। तसेच भटक्या विकास महामंडळाला एकूण 100 कोटी रुपयांचा निधी मुख्यमंत्री यांनी मंजूर केला असल्याची माहिती राज्य अनुसूचित जाती व अनुसूचित जमाती भटक्या विकास महामंडळाच्या अध्यक्षा जी पल्लवी यांनी दिली। भोज गावातील भटक्या समाजातील नागरिकांनी तालुका प्रशासन आपल्या समस्या सोडवत नसल्याची तक्रार राज्य महामंडळाकडे केली होती। या पार्श्वभूमीवर त्यांनी सोमवारी भोज गावाला भेट देऊन बैठक घेतली। त्यानंतर निपाणी येथील शासकीय वसतिगृहात आयोजित पत्रकार परिषदेत त्या बोलत होत्या। पल्लवी पुढे म्हणाल्या, बहुतेक ठिकाणी भटक्या समाजाला शासकीय योजना व सुविधांची माहिती नसल्याचे आढळून येत आहे। त्यामुळे ग्रामपंचायत, नगरपालिका व नगर परिषद हद्दीत राहणाऱ्या भटक्या समाजाच्या समस्या जाणून घेण्यासाठी आणि जनजागृती करण्यासाठी दर 3 महिन्यांनी त्यांच्या वस्तीत जाऊन विशेष जागृती कार्यक्रम घेणं बंधनकारक करण्यात आलं आहे। या कार्यक्रमात समाज कल्याण विभागासह जिल्हा पातळीवरील विविध विभागाचा सहभाग राहणार आहे। भटक्या समाजाच्या धार्मिक विधीसाठी समुदाय भवन उभारणं तसेच घरकुल बांधण्यासाठी 2 लाख रुपयांची मदत दिली जात आहे। मंत्री सतीश जारकिहोळी यांनी त्यांच्या विभागातून भटक्या विकास महामंडळासाठी विशेष पॅकेज जाहीर केलं आहे। भटक्या वसाहतीमध्ये सर्व प्रकारच्या मूलभूत सुविधा उपलब्ध करून देण्यासाठी निधी देण्यात येत असून जिल्ह्यातील सौंदत्ती येथे प्रायोगिक तत्वावर भटक्या जमातीसाठी वसाहत उभारण्यात येणार असून सदर कार्य राज्याचे मुख्यमंत्री सिद्धरामय्या, उपमुख्यमंत्री DK शिवकुमार, समाज कल्याण मंत्री HC महादेवप्पा, मंत्री सतीश जारकिहोळी यांच्या मार्गदर्शनाखाली सुरू असल्याचे त्यांनी सांगितले। यावेळी समाज कल्याण विभागाच्या सहाय्यक संचालिका अर्चना साने, महामंडळाचे विशेष कर्तव्य अधिकारी शशीधर, संयुक्त सचिव आनंद कुमार, अधीक्षक रवी कुमार आदी उपस्थित होते। ಗ್ರಾಮದಲ್ಲಿ ಭೇಟಿ ಮಾಡಿದಾಗ ಬಹುತೇಕ ನಮ್ಮ ಎಲ್ಲ ಮಾಂಗಾರ್ಡಿ ಮತ್ತು ಕೊರವ ಸಮುದಾಯದ ಸುಮಾರು 80 ಕುಟುಂಬಗಳು ಅಕ್ಕಪಕ್ಕ ಗ್ರಾಮದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥದ್ದು। ಒಂದು ಕಡೆ ನಾವು ಅವ್ರನ್ನೆಲ್ಲ ಕರೆ ಮಾಡಿ ಅವ್ರನ್ನೆಲ್ಲ ಸೇರಿಸಿ ಅವರ ಸಮಸ್ಯೆಗಳನ್ನು ಕುಂದುಕೊರತೆಗಳನ್ನ ಆಲಿಸಲಾಯಿತು। ಆ ಸಂದರ್ಭದಲ್ಲಿ ಬಹುತೇಕ ಎಲ್ಲ ಮೂಲ ದಾಖಲಾತಿಗಳಾಗಿರ್ತಕ್ಕಂಥ ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ರೇಷನ್ ಕಾರ್ಡ್ ಬಹುತೇಕ ಎಲ್ಲರಿಗೂ ಸಹ ಈಗ ನಮ್ಮ ಜಿಲ್ಲಾಡಳಿತದಿಂದ ಮತ್ತು ತಾಲೂಕು ಆಡಳಿತದಿಂದ ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದೊಂದಿಗೆ ಎಲ್ಲ ದೊರಕಿದೆ। ಅಲ್ಲಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ವಿಚಾರ ಮಾಡಿದಾಗ ಸ್ಥಳೀಯರೇ ಅದನ್ನು ತಿಳಿಸಿದ್ದಾರೆ। ಆದರೆ ನಮ್ಮ ಸರ್ಕಾರದಿಂದ ವಿಶೇಷವಾಗಿ ಅವಕಾಶ ವಂಚಿತರು, ಧ್ವನಿ ಇಲ್ಲದಿರ್ತಕ್ಕಂಥ, ಅದರಲ್ಲೂ ಶಿಕ್ಷಣವೇ ಇಲ್ಲದೆ ಇರ್ತಕ್ಕಂಥ ಅಲೆಮಾರಿ ಸಮುದಾಯದವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ, ಸರ್ವತೋಮುಖ ಅಭಿವೃದ್ಧಿ ಮಾಡಲಿಕ್ಕೆ ಯಾವೆಲ್ಲ ಸೌಲಭ್ಯಗಳನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಮ್ಮ ಅಲೆಮಾರಿ ಸಮುದಾಯದವರಿಗೆ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ಜಾಗೃತಿ ಇಲ್ಲ। ಅದರ ವಿಚಾರವಾಗಿ ಬಹಳ ಪ್ರಮುಖವಾಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಿಗೆ ನಾನು ನಿರ್ದೇಶನ ನೀಡಿದ್ದೀನಿ। ಪ್ರತಿ ಗ್ರಾಮಗಳಲ್ಲಿ, ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಅಥವಾ ಪುರಸಭೆ, ನಗರಸಭೆ ವ್ಯಾಪ್ತಿನಲ್ಲಿ ವಾಸ ಮಾಡ್ತಿರ್ತಕ್ಕಂಥ ನಮ್ಮ ಅಲೆಮಾರಿ ಸಮುದಾಯದವರ ಕುಂದುಕೊರತೆಯನ್ನು ಆಲಿಸಲಿಕ್ಕೆ ಮತ್ತು ಅವರಿಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ಪ್ರತಿ 3 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಜಾಗೃತಿ ಕಾರ್ಯಕ್ರಮಗಳನ್ನ ಅವರು ವಾಸ ಮಾಡ್ತಿರೋ ಸ್ಥಳಗಳಲ್ಲಿ ಮಾಡಬೇಕು। ಕೇವಲ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮಾತ್ರವಲ್ಲದೆ ಬಹುತೇಕ ಜಿಲ್ಲಾಡಳಿತದ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಇಲಾಖೆಗಳು, ಶಿಕ್ಷಣ ಇಲಾಖೆ, ಕಾರ್ಮಿಕ ಇಲಾಖೆ, ಪೊಲೀಸ್ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಹೆಸ್ಕಾಂ, ಈ ರೀತಿ ಕಂದಾಯ ಇಲಾಖೆ, ಬಹಳ ಮುಖ್ಯವಾಗಿ ಕಂದಾಯ ಇಲಾಖೆ, ಈ ಎಲ್ಲ ಇಲಾಖೆಗಳನ್ನು ಒಳಗೊಂಡಂತೆ ಅವರು ವಾಸ ಮಾಡ್ತಿರ್ತಕ್ಕಂಥ ಸ್ಥಳಗಳಲ್ಲೇ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಬೇಕು। ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳನ್ನು ಅವರ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಕೊಡ್ತಾ ಇದ್ದೀವಿ, ನಿಗಮದ ಮುಖೇನ ಯಾವೆಲ್ಲ ಸ್ಕೀಮ್ಸ್ಗಳನ್ನು, ಯೋಜನೆಗಳನ್ನು ನಾವು ನಮ್ಮ ಅಲೆಮಾರಿ ಸಮುದಾಯದವರಿಗೆ ನೀಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಅನ್ನೋದು ಸ್ಥಳೀಯರೇ ಅಲ್ಲಿ ಪ್ರಸ್ತಾಪ ಮಾಡಿರೋದ್ರಿಂದ ಜಾಗೃತಿ ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಮಾಡಬೇಕು ಅಂತ ನಿರ್ದೇಶನವನ್ನು ಕೂಡ ನೀಡಿದ್ದೇನೆ। ಅದರಂತೆ
ಈ ಹಿಂದೆ ಆಗಿರ್ತಕ್ಕಂಥ ನ್ಯೂನತೆಗಳನ್ನೆಲ್ಲ ಸರಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಆದ್ಯತೆ ಮೇರೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಅಂತ ಈ ದಿನ ಉಪಸ್ಥಿತರಿದ್ದಕ್ಕಂಥ ತಹಸೀಲ್ದಾರ್ ಅವರು ಗ್ರೇಡ್ 2 ತಹಸೀಲ್ದಾರ್ ಅವರು ಕೂಡ ಉಪಸ್ಥಿತಿ ಇದ್ದರು. ಹಾಗೆ DDLR ಅಧಿಕಾರಿಗಳು ಬಂದಿದ್ದರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ತಾಲೂಕು ವ್ಯಾಪ್ತಿಯ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿಯ PDO ಅವರು, ಹಾಗೆ ಶಿಕ್ಷಣ ಇಲಾಖೆಯವರು BO ಅವರು ಬಂದಿದ್ದರು. ಹಾಗೆ ನಮ್ಮ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು, ಹಾಗೆಯೇ ನಮ್ಮ ಹೆಸ್ಕಾಂನಿಂದ ಕೂಡ ಇಲಾಖಾ ಅಧಿಕಾರಿಗಳು, EO ಅವರು, ಈ ಎಲ್ಲ ಅಧಿಕಾರಿಗಳು ಇವತ್ತಿನ ಕುಂದುಕೊರತೆ ಸಭೆಯಲ್ಲಿ ಉಪಸ್ಥಿತರಿದ್ದರು. ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ನ್ಯೂನತೆಗಳಿಲ್ಲದೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸ್ಕೊಡೋದ್ರಲ್ಲಿ ಮತ್ತು ಸರ್ಕಾರಿ ದಾಖಲೆಗಳನ್ನು ಕೂಡ ದೊರಕಿಸ್ಕೊಡೋದ್ರಲ್ಲಿ ಆದ್ಯತೆ ಮೇರೆಗೆ ಅಲೆಮಾರಿಗಳ ಕೆಲಸವನ್ನು ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಪ್ರಮಾಣವನ್ನು ಇವತ್ತು ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಇದು ಸೇರಿ 4ನೇ ಬಾರಿ ಬೆಳಗಾವಿ ಜಿಲ್ಲೆ ಪ್ರವಾಸ ಮಾಡಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಈ ಕಳೆದ 3 ಬಾರಿ ಎಲ್ಲ ತಾಲೂಕಿನಲ್ಲೂ ಸಹ ನಾನು ಪ್ರವಾಸವನ್ನು ಮಾಡಿ ನಮ್ಮ ಸಹೋದರರು ಕೇಳಿದ್ರು, ಇಲ್ಲೇ ಕರೆದು ಅಲೆಮಾರಿಗಳ ಸಮಸ್ಯೆ ಕೇಳ್ಬೋದಿತ್ತು, ನಾವು ಎಲ್ಲ ವಿಚಾರಗಳನ್ನ ತಿಳ್ಕೊಂಡಂಗೆ ಆಗ್ತಿತ್ತು ಅಂತ. ಜಾಗೃತಿನೇ ಇಲ್ಲದಿರ್ತಕ್ಕಂಥ ನಮ್ಮ ಅಲೆಮಾರಿ ಸಮುದಾಯದ ಬೆರಳೆಣಿಕೆಯಷ್ಟು ಜನನ ಇಲ್ಲಿ ಕರೆಸಿ ನಾವು ಸಭೆ ಮಾಡೋದಕ್ಕಿಂತ ಅವ್ರು ವಾಸ ಮಾಡ್ತಿರ್ತಕ್ಕಂಥ ಅವರ ಸ್ಥಿತಿಗತಿಗಳನ್ನು ನಾವು ಖುದ್ದು ವೀಕ್ಷಣೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅವರಿರುವಂಥ ಪ್ಲೇಸ್ನಲ್ಲೇ ನಾವು ಈ ಸಭೆಗಳನ್ನ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಸರ್ಕಾರದ ಅರಿವು, ವ್ಯವಸ್ಥೆಯ ಅರಿವನ್ನು ಅವರಿಗೆ ಮೂಡಿಸ್ಬೇಕು ಅನ್ನೋ ಒಂದು ದೂರದೃಷ್ಟಿಯಿಂದ ಅವರಿಗೆ ಈ ಕಾರ್ಯಕ್ರಮವನ್ನು ನಾನು ಮಾಡ್ತಾ ಇದ್ದೀನಿ. ನಾನು 31 ಜಿಲ್ಲೆಗಳಲ್ಲಿ ಈಗಾಗಲೇ 30 ಜಿಲ್ಲೆಗಳನ್ನು ತಾಲೂಕುವಾರು ಪ್ರವಾಸ ಹಮ್ಮಿಕೊಂಡಿದ್ದು ಸರ್ಕಾರದ ಕಾರ್ಯಕ್ರಮಗಳನ್ನು ಅನುಷ್ಠಾನ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು ಬಹಳ ಹೆಮ್ಮೆಯಿಂದ ವಿಶೇಷವಾಗಿ ಒಂದು ವಿಚಾರವನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸನ್ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಇದೇ ಜಿಲ್ಲೆಯ ನಮ್ಮ ಚಿಕ್ಕೋಡಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಾಹೇಬರು, ಇವತ್ತು ಅವರ ಇಲಾಖೆ ಬೇರೆ, ಇವರು ನಮ್ಮ ಜೊತೆಲಿ ಇರೋದು, ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಒಬ್ಬ ನಾಯಕರು ಅನ್ನೋದು ನಮಗೆಲ್ಲ ಹೆಮ್ಮೆ ತರುವಂಥ ವಿಚಾರ. ಹಾಗಾಗಿ ತಮ್ಮ ಮುಂದೆ ಈ ವಿಚಾರವನ್ನು ನಾನು ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ನಿರಾಶ್ರಿತರು, ಏನು ನಿವೇಶನ ರಹಿತರು, ವಸತಿ ರಹಿತರು, ನಮ್ಮ ಅಲೆಮಾರಿ ಸಮುದಾಯದವರು ಇದ್ದಾರೆ, ಅವರ ಎಲ್ಲ ಮಾಹಿತಿಯನ್ನು, ಪಟ್ಟಿಯನ್ನು ಕಲೆ ಹಾಕಿ ನಮ್ಮ ಗಮನಕ್ಕೆ ತರಬೇಕು. ಯಾಕೆಂತಂದರೆ ಈಗಾಗಲೇ ನಮ್ಮ ನಿಗಮದಿಂದ ನಮ್ಮ ಅಲೆಮಾರಿ ಸಮುದಾಯದವರಿಗೆ ಘಟಕ ವೆಚ್ಚ ಅಂದರೆ 2 ಲಕ್ಷ ಮನೆ ಕಟ್ಕೊಳ್ಳಿಕ್ಕೆ ನಾವು ಸಹಾಯಧನವನ್ನು ಕೊಡ್ತಾ ಇದ್ದೀವಿ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ನಮಗೆ ಯಾರ್ಯಾರಿಗೆ ನಿವೇಶನ ಇಲ್ಲ, ಯಾರ್ಯಾರಿಗೆ ವಸತಿ ಇಲ್ಲ, ಅದು ಮಾಹಿತಿಯನ್ನು ಕಲೆ ಹಾಕಬೇಕು ಅಂತ ನಮ್ಮ ಅಧಿಕಾರಿ ವರ್ಗದವರಿಗೆ ಸೂಚನೆ ನೀಡಿದ್ದೀನಿ ಅಂತ ಹೇಳ್ತಾ, ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು, ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ SC ಮಾದೇವಪ್ಪನವರು ಸಮಗ್ರ ಅಲೆಮಾರಿ ಸಮುದಾಯದವರನ್ನು ಸರ್ವತೋಮುಖ ಅಭಿವೃದ್ಧಿ ಮಾಡಲಿಕ್ಕೆ ನಾವೆಲ್ಲ ಪಣ ತೊಟ್ಟಿದ್ದೀವಿ. ಅದರ ಭಾಗವಾಗಿ ಈ ಸರಿ ಬಜೆಟ್ನಲ್ಲಿ ವಿಶೇಷ ಅನುದಾನ ನಮ್ಮ ಅಲೆಮಾರಿ ಸಮುದಾಯದವರ ಅಭಿವೃದ್ಧಿಗಾಗಿ 100 ಕೋಟಿಯನ್ನು ನಿಗದಿ ಮಾಡಿದ್ದಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು. ಅದರಂತೆ ನನ್ನ ಬೇಡಿಕೆಯ ಮುಖೇನ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಅಲೆಮಾರಿ ಸಮುದಾಯದ ಮಕ್ಕಳಿಗೆ ವಿಶೇಷವಾಗಿ ಅಲೆಮಾರಿ ವಸತಿ ಶಾಲೆಗಳನ್ನು ನಿರ್ಮಾಣ ಮಾಡಬೇಕು ಅಂತ ಕೇಳ್ಕೊಂಡಾಗ ಸುಮಾರು 8 ಶಾಲೆಗಳನ್ನು ನಿರ್ಮಾಣ ಮಾಡಬೇಕು ಅಂತ ನಾನು ಕೇಳ್ಕೊಂಡಿದ್ದೆ. ಅದಕ್ಕೆ ಸಕಾರಾತ್ಮಕವಾಗಿ ಪುರಸ್ಕರಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈಗ 4 ವಸತಿ ಶಾಲೆಗಳಿಗೆ ತಮ್ಮ ಬಜೆಟ್ ಮುಖಾಂತರ ಅನೌನ್ಸ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಉಳಿದಂತೆ 4 ಶಾಲೆಗಳನ್ನು ಕೂಡ ಮಾಡೋಣ ಅನ್ನೋ ಭರವಸೆನೂ ಕೂಡ ಕೊಟ್ಟಿದ್ದಾರೆ ಅಂತ ತಿಳಿಸ್ತಾ, ನೀವೇನಾದರೂ ಪ್ರಶ್ನೆ ಕೇಳೋದಿದ್ರೆ ಕೇಳ್ಬೋದು. ವಸತಿ ಶಾಲೆಗಳು ಎಲ್ಲೆಲ್ಲಿ, ಯಾವ್ಯಾವ ತಾಲೂಕು? ಇನ್ನು ಕ್ರಿಯಾ ಯೋಜನೆ ಆಗಿಲ್ಲ, ಯಾವ್ಯಾವ ಜಿಲ್ಲೆ ಅಂದರೆ ಇದು ಡಿವಿಷನ್ ವೈಸ್ ಮಾಡೋಣ ಅಂತ ಹೇಳಿದ್ದಾರೆ. ಈಗ ಬೋಸಕ್ಕೆ ಹೋಗಿದ್ರಿ ಮೇಡಮ್, ಅಲ್ಲಿ ಯಾವ ರೀತಿ ಗಂಭೀರ ಸಮಸ್ಯೆಗಳು ಅಲೆಮಾರಿ ಸಮಾಜದವ್ರಿಗೆ ಫೇಸ್ ಮಾಡ್ತಾ ಇದ್ದಾರೆ, ಅಥವಾ ಅವ್ರು ಯಾವ ಸಮಸ್ಯೆಗಳು ನಿಮ್ಮ ಹತ್ರ ತೋಡ್ಕೊಂಡ್ರು? ಅವರಿಗೆ ಗಂಭೀರವಾದ ಸಮಸ್ಯೆಗಳು ಅಂತಂದರೆ ಜಾಗೃತಿನೇ ಇಲ್ಲ. ನಾವು ಯಾವ ರೀತಿ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಹಾಗಾಗಿ ನಾವು ಹೋಗಿದ್ದೇ ಅವರಿಗೆ ಒಂದು ರೀತಿ ಆಶ್ಚರ್ಯ, ಈ ರೀತಿಯೂ ಸರ್ಕಾರ ನಮ್ಮ ಮನೆ ಬಾಗಿಲಿಗೆ ಬರುತ್ತಾ, ನಮ್ಗಳಿಗೆ ನಮ್ಮ ಸಮಸ್ಯೆ ಏನು ಅಂತ ಕೇಳುತ್ತಾ ಅನ್ನೋ ಒಂದು ಮನೋಭಾವನೆಯಲ್ಲಿ ಅವರಿದ್ದರು. ಹಾಗಾಗಿ ನಮಗೊಂದು ನಾವೇ ಅಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮ ಮಾಡಿದಾಗೆ ಆಯಿತು. ಗಂಭೀರ ಸಮಸ್ಯೆಗಳು ಅಂತಂದರೆ ಅವ್ರಿಗೆ ಸರ್ಕಾರ ಸೌಲಭ್ಯಗಳು ತಗೊಳ್ಳೋದು ಹೇಗೆ ಅನ್ನೋದು ಗೊತ್ತಿಲ್ಲ. ಅದ್ರ ಬಗ್ಗೆ ಅವ್ರಿಗೆ ನಾವು ಜಾಗೃತಿ ಮೂಡಿಸ್ಬೇಕಾಗಿದೆ. ಅಲೆಮಾರಿ ಅಂತಿರಲ್ಲ ಮೇಡಮ್,
ಅಲೆಮಾರಿ ಯಾರಿಗೆ ಅಲೆಮಾರಿ ಅಂತೇಳಿ ನೀವು ಅಲೆಮಾರಿ ಅಂದ್ರೆ ಈಗ ಒಂದು ಬೆಳಗಾವಿ ಜಿಲ್ಲೆ ಆಗಲಿ ಅಥವಾ ನಿಪ್ಪಾಣಿ ತಾಲೂಕಿನಲ್ಲಿ ಎಷ್ಟು ಜನ ಅಲೆಮಾರಿ ಇದ್ದಾರೆ, ಎಲ್ಲೆಲ್ಲಿದ್ದಾರೆ, ನಿಮ್ಮ ಕಡೆ ಏನು ರೆಕಾರ್ಡ್ಸ್ ಇದೆ? ನಮ್ಮ ಇದು 2011ರ ಜನಗಣತಿ ಪ್ರಕಾರ ನಮ್ಮ ಇಡೀ ರಾಜ್ಯದಲ್ಲಿ ಮಾಹಿತಿ ಇದೆ. ನಮ್ಮ ನಿಪ್ಪಾಣಿ ತಾಲೂಕು ಹೇಳಿದ್ರಿ ನೀವು. ಇಲ್ಲ, ರಾಜ್ಯದ ಹೇಳ್ಬಿಡಿ. अशाच अपडेट्ससाठी निपाणी न्यूजला सबस्क्राईब करा आणि रहा अपडेट.